ಇವತ್ತಿನ ವಿಡಿಯೋದಲ್ಲಿ ನಾವು ಸೆಕೆಂಡ್ ಕಿಟ್ಟಿಯನ್ನ ಎಲ್ಲಿ ಆಚರಿಸಿದ್ವಿ, ಹೇಗೆಲ್ಲ ಫನ್ ಮಾಡಿದ್ವಿ, ಯಾವ್ಯಾವ ರೀತಿಯಾಗಿ ಗೇಮ್ ಅನ್ನ ಆಡಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಮೊದಲನೇ ಕಿಟ್ಟಿಯ ವಿಡಿಯೋ ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಖಂಡಿತವಾಗಿ ನೋಡಿ, ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ಕಿಟ್ಟಿಯ ಥೀಮ್ ಸ್ಕರ್ಟ್ ಮತ್ತೆ ಟಾಪ್ ಆಗಿದ್ರಿಂದ ನಾನು ಸ್ಕರ್ಟ್ ಮತ್ತೆ ಟಾಪ್ ಹಾಕೊಂಡು ರೆಡಿ ಆಗಿದೆ. ಸೊ ಯಾರು ಆರ್ಗನೈಸ್ ಮಾಡಿರ್ತಾರೋ ಅವರು ಒಂದು ಕಡೆ ನಮಗೆ ಪ್ಲೇಸ್ ಅನ್ನ ಹೇಳಿರ್ತಾರೆ, ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಇವತ್ತು ನಾವು ಕಪೋಸ್ ಕೆಫೆಗೆ ಹೋಗ್ತಾ ಇದ್ವಿ. ಸೊ ಅವಳು ಅಲ್ಲಿ ಆರ್ಗನೈಸ್ ಮಾಡಿದ್ಲು. ನನಗೆ ಗೊತ್ತಿಲ್ಲದೆ ನನ್ನ ಫ್ರೆಂಡ್ ಮೇಲಿಂದ ವಿಡಿಯೋ ಮಾಡ್ಕೊಂಡಿದ್ರು. ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀನಿ ಕಪೋಸ್ ಕೆಫೆ ಒಳಗಡೆ. ಇನ್ನು ನನ್ನ ಚಾನಲ್ನಲ್ಲಿ ಸುಮಾರು ವೆರೈಟಿ ಆದಂಥ ಕುಕಿಂಗ್ ವಿಡಿಯೋಗಳನ್ನ ಮತ್ತೆ ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಕೆಲವು ಫ್ರೆಂಡ್ಸ್ ಬರಬೇಕಾಗಿತ್ತು, ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇದು ಒಳಗಡೆ ವ್ಯೂ ಇದು, ಹಾಗೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಈ ರೀತಿಯಾಗಿ ಎಲ್ಲರೂ ಬಂದ್ಮೇಲೆ ನಾವು ಸ್ಟಾರ್ಟ್ ಮಾಡ್ತೀವಿ. ಮೊದಲಿಗೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಹೋಟೆಲ್ನ ವ್ಯೂವನ್ನ ತೋರಿಸ್ತಾ ಇದೀನಿ ನಿಮಗೆ. ಇನ್ನೂ ಒಬ್ರು ಬರಬೇಕಾಗಿತ್ತು, ಅವರು ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಸೊ ಅವ್ರನ್ನ ಮಿಸ್ ಮಾಡ್ಕೊಂಡ್ವಿ. ನಂತರ ಎಲ್ಲ ಫೋಟೋಸ್ ತೆಗೆಸ್ಕೋಬೇಕು ಅಂತ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಈ ರೀತಿಯಾಗಿ ಟೇಬಲ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಎಲ್ಲ ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂತ ಈ ರೀತಿಯಾಗಿ ಕೂತ್ಕೊಂಡಿದ್ವಿ. ಯಾವ ರೀತಿಯಾಗಿ ಫೋಸ್ ಕೊಡೋದು ಏನು ಅಂತ. ಅದಾದ್ಮೇಲೆ ಫೈನಲ್ ಈ ರೀತಿಯಾಗಿ ಕೆಲವೊಂದು ಫೋಟೋಗಳನ್ನ ತೆಗೆಸ್ಕೊಂಡ್ವಿ. ಫೋಟೋಗೆಲ್ಲ ಚೆನ್ನಾಗಿದೆ ಪ್ಲೇಸ್ ಅಂತಾನೆ ಹೇಳ್ಬೋದು. ನಂತರ ಅದಾದ್ಮೇಲೆ ಏನ್ ಫುಡ್ ಆರ್ಡರ್ ಮಾಡೋದು ಅಂತ ಎಲ್ಲ ಡಿಸೈಡ್ ಮಾಡ್ತಾ ಇದ್ವಿ. ಹಾಗೆ ಒಬ್ಬೊಬ್ರು ಒಂದೊಂದು ಐಟಮ್ ಹೇಳಿದ್ರು. ಆಮೇಲೆ ಫೈನಲ್ ಆಗಿ ಕೆಲವೊಂದು ಫುಡ್ಗಳನ್ನ ಸೆಲೆಕ್ಟ್ ಮಾಡಿದ್ವಿ. ಈ ರೀತಿಯಾಗಿ ನಿಮ್ಗೆ ಕುತ್ಕೊಳಕ್ಕೂ ಸಹ ಚೆನ್ನಾಗಿದೆ ಪ್ಲೇಸ್ ಎಲ್ಲ ನಿಮ್ಗೆ, ಮತ್ತೆ ಚೇರ್ ಸಹ ಅವೈಲೇಬಲ್ ಇತ್ತು. ಈ ರೀತಿಯಾಗಿ ಬೆಡ್ ರೀತಿಯಾಗಿ ಮಾಡಿರ್ತಾರೆ, ಅದರಲ್ಲೂ ಸಹ ನೀವು ಕುತ್ಕೊಂಡು ಈ ರೀತಿಯಾಗಿ ಊಟ ಮಾಡ್ಬೋದು. ಸೇಮ್ ನಿಮ್ಗೆ ಡಾಬಾದಲ್ಲೆಲ್ಲ ಇರುತ್ತಲ್ಲ ಆ ರೀತಿಯಾಗಿರುತ್ತೆ. ಬಟ್ ಯಾವಾಗಲೂ ಚೇರ್ ಮೇಲೆ ಕುತ್ಕೊಳೋದಿರುತ್ತೆ ಅಂತ ನಾವು ಈ ರೀತಿಯಾಗಿ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತ ಇದ್ರಲ್ಲಿ ಕುತ್ಕೊಂಡು ಟ್ರೈ ಮಾಡಿದ್ವಿ. ಸೊ ಎಲ್ಲ ಫುಡ್ಡನ್ನು ಆರ್ಡರ್ ಮಾಡೋದಕ್ಕೆ ಮೆನುವನ್ನು ನೋಡ್ತಾ ಇದ್ವಿ. ಎಲ್ಲ ಫೈನಲ್ ಮಾಡ್ಕೊಂಡ್ವಿ. ನಂತರ ಕಿಟ್ಟಿ ಆರ್ಗನೈಸ್ ಮಾಡಿದ್ಲಲ್ಲ ನನ್ನ ಫ್ರೆಂಡು, ಸೊ ಅವಳು ನಮ್ಗೆಲ್ಲರಿಗೂ ಅವಳ ಕಡೆಯಿಂದ ಒಂದು ಚಿಕ್ಕದಾಗಿ ಗಿಫ್ಟನ್ನು ಮಾಡ್ಕೊಂಡು ಬಂದಿದ್ಲು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ಅಂತ. ಎಲ್ಲರಿಗೂ ಸಹ ತುಂಬಾನೇ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್ ಆಶಾ, ತುಂಬಾನೇ ಚೆನ್ನಾಗಿತ್ತು, ತುಂಬ ಕ್ಯೂಟ್ ಆಗಿತ್ತು ಆಶಾ. ಅದಾದ್ಮೇಲೆ ಅವಳು ಗೇಮನ್ನು ಆಡಿಸ್ತಾ ಇದ್ಲು. ಸೊ ಅದಕ್ಕಿಂತ ಮುಂಚೆ ನೆಕ್ಸ್ಟ್ ಕಿಟ್ಟಿ ಯಾರು ಏನು ಅಂತ ನೋಡೋಣ ಅಂತ ಸ್ಕಿಪ್ ತೆಗೆದ್ಲು. ಎರಡು ಚೀಟಿಯನ್ನ ತೆಗೆದ್ಲು. ಎರಡು ಚೀಟಿಯಲ್ಲಿ ವರ್ಣಿಕಾ ಮತ್ತು ನನ್ನ ಹೆಸರು ಬಂತು. ನಂತರ ಇದೆಲ್ಲ ಡಿಸೈಡ್ ಆದಮೇಲೆ ಅವಳು ಗೇಮನ್ನು ಆಡಿಸಿ ಪ್ರೈಸ್ ಕೊಡಬೇಕಾಗಿತ್ತು. ಸೊ ಹಾಗಾಗಿ ಯಾರು ಫಸ್ಟ್ ಯಾರು ಸೆಕೆಂಡ್ ಗೇಮ್ ಆಡಬೇಕು ಅಂತ ಅಂದ್ಬಿಟ್ಟು ಡೈಸನ್ನು ಹಾಕಿ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಯಾರಿಗೆ ಡೈಸ್ ಫಸ್ಟ್ ಬರುತ್ತೆ ಅವ್ರು ಫಸ್ಟ್ ಆಡಬೇಕು, ಯಾರಿಗೆ ಸೆಕೆಂಡ್ ಬರುತ್ತೆ ಅವ್ರು ಸೆಕೆಂಡ್ ಹಾಕಬೇಕು. ಸೊ ಈ ರೀತಿಯಾಗಿ ಡೈಸನ್ನು ಹಾಕೊಂಡ್ವಿ. ಒಬ್ಬೊಬ್ಬರಿಗೆ ಒಂದೊಂದು ನಂಬರ್ ಬಂತು. ಸೊ ನನಗೆ ಮೊದಲನೇ ನಂಬರ್ ಬಂತು. ಸೊ ಹಾಗಾಗಿ ನಾನೇ ಮೊದಲು ಗೇಮನ್ನು ಸ್ಟಾರ್ಟ್ ಮಾಡಿದೆ.
ಸೇಮ್ ನಂಬರ್ ಬಂದರೆ ಮತ್ತೆ ರಿಪೀಟ್ ಮಾಡಬೇಕಾಗಿತ್ತು. ಎಲ್ಲ ಆದಮೇಲೆ ಮತ್ತು ಸ್ಟಾರ್ಟರನ್ನು ಆರ್ಡ್ರ್ ಮಾಡಿದ್ವಿ. ಅದು ಬಂದಿತ್ತು ಅರಾಬರಾ ಕಬಾಬ್. ಸೊ ಅದನ್ನು ಟೇಸ್ಟ್ ಮಾಡಿದ್ವಿ. ನಂತರ ಅದಾದಮೇಲೆ ಅವಳು ಗೇಮನ್ನು ಎಕ್ಸ್ಪ್ಲೈನ್ ಮಾಡ್ತಿದ್ಲು, ಯಾವ ರೀತಿಯಾಗಿ ಆಡಬೇಕು ಏನು ಅಂತ. ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಕೆಲವೊಂದು ಫೋಟೋಗಳನ್ನು ಸಹ ತೆಗೆಸ್ಕೊಂಡ್ವಿ. ನೋಡ್ತಾ ಇರ್ಬೋದು, ಇಲ್ಲಿ ಅವಳು ಗೇಮನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾಳೆ. ಈ ರೀತಿಯಾಗಿ ಬ್ಯಾಂಗಲ್ಗೆ ಒಂದೊಂದೇ ಸೇಫ್ಟಿ ಪಿನ್ನನ್ನು ಹಾಕಬೇಕಾಗುತ್ತೆ. ಅದು ಸಹ ಒಂದೇ ಹ್ಯಾಂಡನ್ನು ಯೂಸ್ ಮಾಡಿಕೊಂಡು ನಾವೇ ಸೇಫ್ಟಿ ಪಿನ್ನನ್ನು ಓಪನ್ ಮಾಡಬೇಕು ಮತ್ತು ಒಂದು ಬ್ಯಾಂಗಲ್ಗೆ ಹಾಕಿ ಕ್ಲೋಸ್ ಮಾಡಬೇಕು. ಈ ರೀತಿಯಾಗಿ ಒಂದು 60 ಸೆಕೆಂಡ್ಸಲ್ಲಿ ಯಾರು ಫಸ್ಟು ಜಾಸ್ತಿ ಹಾಕ್ತಾರೆ ಅವರು ಗೇಮ್ ವಿನ್ನರ್ ಅಂತ. ಸೊ ಈ ರೀತಿಯಾಗಿ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ಲು. ಈಗ ಗೇಮನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಮೊದಲಿಗೆ ನಾನು ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಎಷ್ಟು ಈಸಿ ಅನಿಸುತ್ತೆ, ಬಟ್ ಹಾಕ್ಬೇಕಾದ್ರೆ ತುಂಬಾ ಕಷ್ಟ ಅನಿಸುತ್ತೆ. ಯಾಕಂದರೆ ಆ ಗ್ರಿಪ್ ಸಿಗೋದಿಲ್ಲ ನಿಮಗೆ, ಚಾರ್ಜರ್ ಹೋಗುತ್ತೆ ಸೇಫ್ಟಿ ಪಿನ್ನು. ಬಟ್ ಒಂಥರ ಫನ್ನಿಯಾಗಿರುತ್ತೆ ಗೇಮ್ ಆಡೋದಕ್ಕೆ. ಇದೇ ರೀತಿಯಾಗಿ ಎಲ್ಲರೂ ಸಹ ಗೇಮನ್ನು ಆಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಏನು ವರ್ಣಿ ಹಾಡು ಹಾಡು ವರ್ಣಿ ಹಾಡು ಸ್ಯಾರಿ ಪಿನ್ ಹಾಕಿ ಎಲ್ಲದಕ್ಕೂ ಪಿನ್. ಮಾತಾಡಿ ಬೇಕಾದ್ರೆ ಮುಳುಗಿಲ್ಲ ಸೇಮ್ ಹಂಗೆ ಆಗುತ್ತೆ, ಸ್ವೆಟ್ ಆಗುತ್ತೆ ಕೈ. ಮತ್ತೆ ಎಣ್ಣೆದೆಲ್ಲ ಮುಟ್ಟಿದ್ವಲ್ಲೇ ಅದೊಂದು ಮೇನು.
ಫುಲ್ ಚೆನ್ನಾಗಿ ಮಾಡ್ತಿದ್ಯಾ ಆಮೇಲೆ ಕಳ್ಸಿ ಕಮಾನ್ ಮಾಡಿ ಒಂದು ಗೇಮ್ ಆಡಲಿಕ್ಕೆ ಒಬ್ಬರಿಗೆ 60 ಸೆಕೆಂಡ್ಸ್ ಅಷ್ಟೇ ಟೈಮಿಂಗ್ಸ್ ಇರುತ್ತೆ. ಅಷ್ಟರಲ್ಲಿ ನೀವು ಎಷ್ಟು ಬ್ಯಾಂಗಲನ್ನು ಈ ರೀತಿಯಾಗಿ ಸೇಫ್ಟಿ ಪಿನ್ನಲ್ಲಿ ಹಾಕ್ತೀರೋ ಅವರು ವಿನ್ನರ್ ಆಗ್ತಾರೆ. ಈಗ 4 ಹಾಕ್ಬಿಟ್ರೆ ಅವ್ರಿಬ್ರಿಗೆ ಇನ್ನೊಂದ್ಸಲ ಆಡಿಸ್ಬೇಕಲ್ಲ ಗೇಮು 30 ಸೆಕೆಂಡ್ಸ್. ಹಾಂ ಅಟ್ಲೀಸ್ಟ್ 4 ಹಾಕಿ ಅರ್ಪಿತಾ. ಕೈ ಜಾರ್ತಾ ಇದೆಯಾ? ಎಷ್ಟು ಟೈಮ್ ನೋಡಿ ಹಂಗೆ ಓ ಈ 4 ಕಮಾನ್ ಅರ್ಪಿತಾ ಕಮಾನ್. ಈ ಗೇಮ್ನ ತುಂಬ ಚೆನ್ನಾಗಿ ಸಖತ್ ಫನ್ನಿಯಾಗಿ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಗೇಮನ್ನು ಆಡಿದ್ವಿ. ಈ ಗೇಮ್ನಲ್ಲಿ ಮೊದಲನೇ ಪ್ರೈಸ್ ನನಗೆ ಬಂತು, ಎರಡನೇ ಪ್ರೈಸ್ ಇಬ್ಬರಿಗೆ ಟೈ ಅಪ್ ಆಯಿತು. ಸೊ ಹಾಗಾಗಿ ಮತ್ತೊಮ್ಮೆ ಇಬ್ಬರಿಗೆ ಗೇಮನ್ನು ಆಡಿಸಿದ್ವಿ. ಅದರಲ್ಲಿ ಸೆಕೆಂಡ್ ಪ್ರೈಸ್ ಅನುಷಂಗೆ ಬಂತು. ಸೊ ಹಾಗಾಗಿ ಮೊದಲನೇ ಪ್ರೈಸ್ ನನಗೆ, ಸೆಕೆಂಡ್ ಪ್ರೈಸ್ ಅನುಷಂಗೆ ಬಂತು. ನಂತರ ಈ ಗೇಮ್ ಎಲ್ಲ ಮುಗಿದ ಮೇಲೆ ಲಕ್ಕಿ ಗೇಮ್ ಅಂತ ಆಡಿಸ್ತಾರೆ. ಅದರಲ್ಲಿ ನಿಮಗೆ ಪ್ರತಿ ಮಂತ್ ಒಬ್ಬೊಬ್ಬರಿಗೆ ಲಕ್ಕಿ ಗೇಮ್ ವಿನ್ನರ್ ಅಂತ ಆಗುತ್ತೆ. ಈ ರೀತಿಯಾಗಿ ಗ್ಲಾಸ್ಗಳನ್ನು 1 by 1 ಜೋಡಿಸ್ಕೊಂಡು ಕೆಳಗಡೆ ಬ್ಯಾಂಗಲ್ಸನ್ನು ಇಡಬೇಕಾಗುತ್ತೆ. ಅದ್ರ ಪಕ್ಕ ಶೀಟ್ನಲ್ಲಿ ಒಂದೊಂದು ನಂಬರ್ಗಳನ್ನ ಬರೆದು ಇಷ್ಟು ಪಾಯಿಂಟ್ಸ್ ಅಂತ ಇಟ್ಟಿರ್ತಾರೆ. ಆ ಗ್ಲಾಸ್ ಮೇಲೆ ಒಂದು ಕಡಲೆಕಾಳು, ಕಡಲೆ ಬೀಜ ಯಾವುದಾದ್ರು ಒಂದು ಸೀಡ್ಸನ್ನು ಹಾಕಿ ಈ ರೀತಿಯಾಗಿ ಫಿಂಗರ್ ಮೂಲಕ ನೀವು ಅದನ್ನು ಪುಷ್ ಮಾಡಬೇಕಾಗುತ್ತೆ. ಯಾವ ಬ್ಯಾಂಗಲ್ನಲ್ಲಿ ಬೀಳುತ್ತೆ ಅವರು ಎಷ್ಟು ಪಾಯಿಂಟ್ ಬರುತ್ತೆ ಟೋಟಲ್ ಆಗಿ 30 ಸೆಕೆಂಡ್ಸಲ್ಲಿ ಅವರು ವಿನ್ನರ್ ಅಂತ. ಸೊ ಇದೇ ರೀತಿಯಾಗಿ ನಾವೆಲ್ಲರನ್ನು ಆ ಗೇಮನ್ನು ಆಡಿದ್ವಿ. ಟೈಮ್ ನೋಡ ಮೀನಾ 5 7 6 5 4 3 2 1 ಓ ಓಡನ್ ಬಸ್ ಓ ಸ್ಪೀಡ್ ಅಲ್ಲಿ ಇದೆ ಆಂಧ್ರ ಗೋದಾವರಿ ಹೋಗ್ತಿದೆ ಬೆಂಗಳೂರಲ್ಲಿ ಏರಿಯಾ ನೆಕ್ಸ್ಟ್ ಯಾರು ಜಾಸ್ತಿ ಇರ್ತಾರೆ ಅವರಿಗೆ 3 5 4 3 2 1 ಶಾಲಿನಿ ಅಯ್ಯೋ ನಾನೇ ಓ ಮೈ ಗಾಡ್ ಅಯ್ಯೋ ಹರ್ಷ ಇದು ಕ್ಯಾನ್ಸಲ್ ಮಾಡಬೇಡಿ ಹರ್ಷ. ಗೇಮನ್ನು ಆಡುವಾಗ ತುಂಬಾ ಚೆನ್ನಾಗಿರುತ್ತೆ, ತುಂಬ ಫನ್ನಿಯೇನೋ ಆಗಿತ್ತು. ಮತ್ತು ಎಷ್ಟು ನಿಮಗೆ ಪಾಯಿಂಟ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ ವಿನ್ನರ್ ಅಂತ ಅದನ್ನು ಡಿಸೈಡ್ ಮಾಡ್ತಾರೆ. ಸೊ ಇದು ಪ್ರತಿ ಮಂತ್ ಎಲ್ಲರಿಗೂ ಬರೋದ್ರಿಂದ ಪ್ರತಿಯೊಬ್ಬರೂ ಸಹ ಪ್ರತಿ ತಿಂಗಳು ಒಬ್ಬ ವಿನ್ನರ್ ಹಾಗೆ ಆಗ್ತಾರೆ. ಈ ಗೇಮ್ನಲ್ಲಿ ಮೊದಲು ಅರ್ಪಿತಾ ಮತ್ತು ವರ್ಣಿತಾ ವಿನ್ ಆದರು. ಬಟ್ ಮೊದಲೇ ಅರ್ಪಿತಂಗೆ ಲಾಸ್ಟ್ ಟೈಮ್ ಸಿಕ್ಕಿದ್ರಿಂದ ಈ ಸರಿ ಅವ್ರಿಗೆ ಕೊಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ವರ್ಣಿತಂಗೆ ಈ ಸರಿ ಲಕ್ಕಿ ಗೇಮ್ ವಿನ್ನರ್ ಅಂತ ಕೊಟ್ವಿ. ನಂತರ ನಾವು ಆರ್ಡ್ರ್ ಮಾಡಿದ್ದಂತಹ ಕೆಲವು ಫುಡ್ಗಳೆಲ್ಲ ಬಂತು. ಅದಾದಮೇಲೆ ಜ್ಯೂಸ್ ಎಲ್ಲ ಕುಡಿದು ಕೆಲವೊಂದು ರೀಲ್ ಮಾಡೋಣ ಅಂತ ಹೋದ್ವಿ. ನೋಡ್ತಾ ಇರ್ಬೋದು, ಫೈನಲಿ ಒಂದು ರೀಲನ್ನು ಮಾಡಿದ್ವಿ. ತುಂಬಾನೇ ಚೆನ್ನಾಗಿ ಬಂತು. ಈಗ ಇದು ಟ್ರೆಂಡಿಂಗ್ ಆಗಿರೋದ್ರಿಂದ ನಾವು ಆ ರೀಲನ್ನು ಮಾಡಿದ್ವಿ. ನಂತರ ನನ್ನ ಫ್ರೆಂಡ್ ತಂದು ಕೊಟ್ಟಿದ್ದಂತಹ ಗಿಫ್ಟನ್ನು ಎಲ್ಲರೂ ಈ ರೀತಿ ಹಾಗೆ ಹಾಕೊಂಡು ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು, ತುಂಬಾ ಇಷ್ಟ ಆಯಿತು ನಮಗೆಲ್ಲ. ಅದಾದಮೇಲೆ ಪ್ರೈಸ್ ಬಂದಿದ್ದವ್ರಿಗೆಲ್ಲ ಅವಳು ಗಿಫ್ಟನ್ನು ಕೊಟ್ಟಳು. ಸೊ ಎಲ್ಲರೂ ಗಿಫ್ಟನ್ನು ತಗೊಂಡ್ವಿ. ಮತ್ತು ಕೆಲವೊಂದು ಫೋಟೋಗಳನ್ನು ತೆಗೆಸ್ಕೊಂಡ್ವಿ ಅವಳ ಜೊತೆ. ಇವತ್ತಿನ ಕಿಟ್ಟಿಯಲ್ಲಿ ಸ್ಕರ್ಟ್ ಟಾಪ್ ಚೆನ್ನಾಗಿ ಬಂದಿತ್ತು. ಅದಾದಮೇಲೆ ಎಲ್ಲರೂ ಸಹ ಮನೆಗೆ ಹೊರಡೋಣ ಅಂತ ಹೊರಟ್ವಿ. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನೆಕ್ಸ್ಟ್ ಕಿಟ್ಟಿಗೆ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.